ಇನ್ನು ಐಟಿ ದಾಳಿಗೆ ಸಂಬಂಧಪಟ್ಟಂತೆ ನನ್ನ ವಿರೋಧ ಇಲ್ಲ ಅಂತ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ಮಂಡ್ಯ ಹಾಸನವನ್ನ ಯಾಕೆ ಇವರು ಆಯ್ಕೆ ಮಾಡಿದ್ರು? ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಶ್ನೆ. ಐಟಿ ದಾಳಿಯ ಬಗ್ಗೆ ನನ್ನ ಯಾವುದೇ ತಕರಾರಿಲ್ಲ, ನನ್ನ ವಿರೋಧ ಇಲ್ಲ. ಆದರೆ ಯಾಕೆ ಮಂಡ್ಯ ಮತ್ತು ಹಾಸನವನ್ನೇ ಇವರು ಟಾರ್ಗೆಟ್ ಮಾಡಿದ್ರು, ಯಾಕೆ ಆಯ್ಕೆ ಮಾಡಿದ್ರು, ಇದರಲ್ಲಿ ನನ್ನ ಪ್ರಶ್ನೆ ಇರೋದು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಶ್ನೆ ಇದು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಐಟಿ ದಾಳಿ ಮಾಡಲಿ, ಓಕೆ, ಆದರೆ ಮಂಡ್ಯ ಹಾಸನವನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ರಾಜ್ಯದಲ್ಲಿ ಬೇರೆಲ್ಲೂ ಕೂಡ ಗುತ್ತಿಗೆದಾರರಿಲ್ವಾ? ಅಲ್ಲಿ ಇವರಿಗೆ ರೇಡ್ ಮಾಡೋಕ್ಕಾಗಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರೋದು. ನಾನು ಐಟಿ ರೈಡ್ ಮಾಡೋದಕ್ಕೆ ನಂದು ವಿರೋಧ ಇಲ್ಲ. ಯಾತಕ್ಕೆ ಐಟಿ ಅಧಿಕಾರಿಗಳು ಕೇವಲ ಹಾಸನ ಮತ್ತು ಮಂಡ್ಯ ಎರಡನ್ನೇ ಆಯ್ಕೆ ಮಾಡ್ಕೊಂಡ್ರು? ಗುತ್ತಿಗೆದಾರರು ಅಂತಕ್ಕಂಥದ್ದು ಬರೀ ಹಾಸನದಲ್ಲಿ ಮಂಡ್ಯದಲ್ಲೇ ಇರೋದ? ದೇಶದಲ್ಲಿ ಎಲ್ಲೂ ಇಲ್ವಾ? ರಾಜ್ಯದಲ್ಲಿ ಎಲ್ಲೂ ಇಲ್ವಾ ಗುತ್ತಿಗೆದಾರರು? ಬರೀ ನಮ್ಮ ಭಾಗದಲ್ಲೇ ಇರೋದು ಗುತ್ತಿಗೆದಾರರು. ಬರೀ ಹಾಸನ ಜಿಲ್ಲೆಯವರೇ ಇಡೀ ರಾಜ್ಯದ ಕೆಲಸ ಮಾಡ್ತಾವ್ರ ಗುತ್ತಿಗೆದಾರರು? ಬರೀ ಹಾಸನ ಜಿಲ್ಲೆ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡಿದ್ರು? ಮಂಡ್ಯದಲ್ಲಿ ಯಾಕೆ ಕಾನ್ಸಂಟ್ರೇಟ್ ಮಾಡಿದ್ರು? ರಾಜ್ಯದಲ್ಲಿ ಮತ್ತೆಲ್ಲೂ ಇಲ್ವಾ ಗುತ್ತಿಗೆದಾರರು? ಇಲ್ಲೇ ಯಾಕೆ ದಾಳಿ ಮಾಡ್ಕೊಂಬಂದರು? ಹೋಗ್ಲಿ, ಏನಾದ್ರು ಸಿಗ್ತಾ ಅವ್ರಿಗೆ ಏನಾದರೂ? ಅದರಿಂದ ಐ ಟಿ ಅವರು ರೈಡ್ ಮಾಡ್ತಕ್ಕಂಥದ್ದಕ್ಕೆ ನಾನು ವಿರೋಧ ಇಲ್ಲ. ಆದರೆ ಅವ್ರ ಉದ್ದೇಶಗಳೇನಿದೆ, ಇವತ್ತು ಕೇಂದ್ರ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರು ಹೊರಟಿರ್ತಕ್ಕಂಥದ್ದೇನಿದೆ, ಇದರಿಂದ ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ಆಗಲ್ಲ ಅವರು.